ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಗ್ಯಾಸ್ ಅಭಾವದಿಂದ ಗದಗದಲ್ಲಿ ಹೋಟೆಲ್ಗೆ ಬೀಗ ಬಿದ್ದಿದೆ. ಗದಗದಲ್ಲಿ ಕೆಎಸ್ಆರ್ಟಿಸಿ ಕ್ಯಾಂಟೀನ್ ಬಂದ್ ಆಗಿದೆ. ಗದಗ ಬಸ್ ನಿಲ್ದಾಣದಲ್ಲಿರುವಂತಹ ಹೋಟೆಲ್ ಬಂದ್ ಆಗಿದೆ. ನೀವು ಕೂಡ ನೋಡ್ತಾ ಇದ್ದೀರಾ, ಇದೇ ಆ ಹೋಟೆಲ್ ಪುಟ್ಟರಾಜ ಗವಾಯಿ ಬಸ್ ನಿಲ್ದಾಣದ ಹೋಟೆಲ್ ಇದು. ಗ್ಯಾಸ್ ಇಲ್ಲದಕ್ಕೆ ಹೋಟೆಲ್ ಖಾಲಿ ಆಗಿದೆ. ಅಂದರೆ ಗ್ಯಾಸೇ ಇಲ್ಲ, ಇನ್ನು ಎಲ್ಲಿಂದ ಅಡುಗೆ ಮಾಡ್ತಾರೆ, ಹೀಗಾಗಿ ಹೋಟೆಲ್ ಬಂದ್ ಆಗಿದೆ. ಉಡುಪಿ ಶ್ರೀಕೃಷ್ಣ ಗ್ರ್ಯಾಂಡ್ ಹೋಟೆಲ್ ಬಂದ್ ಆಗಿದೆ. ಗ್ಯಾಸ್ ಪೂರೈಕೆ ಇಲ್ಲದಕ್ಕೆ ಹೋಟೆಲ್ ಮಾಲೀಕರು ಪರದಾಡ್ತಾ ಇದ್ದಾರೆ. ಪ್ರತಿನಿತ್ಯ ಸಾಕಷ್ಟು ಮಂದಿ ಬರ್ತಾ ಇದ್ರು. ಅಂದರೆ ಇದು ಬಸ್ ಸ್ಟ್ಯಾಂಡಲ್ಲಿ ಇರುವಂಥ ಹೋಟೆಲ್, ಹೀಗಾಗಿ ಅಲ್ಲಿ ಸಾಕಷ್ಟು ಜನ ಓಡಾಡ್ತಾ ಇರ್ತಾರೆ, ಒಂದೂರಿಂದ ಇನ್ನೊಂದೂರಿಗೆ ಹೋಗ್ತಾ ಇರ್ತಾರೆ. ಈ ಸಂದರ್ಭದಲ್ಲಿ ಊಟ ಮಾಡೋದಕ್ಕೆ ಇಲ್ಲಿಗೆ ಬರ್ತಾ ಇದ್ರು. ಆದರೆ ಗ್ಯಾಸ್ ಸಪ್ಲೈ ಇಲ್ಲ, ಹೀಗಾಗಿ ಹೋಟೆಲ್ ಬಂದ್ ಮಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಒಂದು ದಿನದ ಬಂದ್ನಿಂದ 16,000 ರೂಪಾಯಿ ನಷ್ಟಕ್ಕೆ ಒಳಗಾಗಿದ್ದಾರೆ ಹೋಟೆಲ್ ಮಾಲೀಕರು. 18 ಜನ ಕಾರ್ಮಿಕರು, ಮಾಲೀಕರು, ಕರೆಂಟ್ ಬಿಲ್, ಬಾಡಿಗೆ ಸೇರಿ ದಿನಕ್ಕೆ 16,000 ನಷ್ಟಕ್ಕೆ ಒಳಗಾಗಿದ್ದಾರೆ ಹೋಟೆಲ್ನ ಮಾಲೀಕರು. ಅಲ್ಲೇ ಸುಮ್ಮನೆ